ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ, ಏನೇನು ಮಾಡಿದ್ವಿ ಅಂತೆಲ್ಲ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಹಾಗೆ ಲಕ್ಷದೀಪೋತ್ಸವವನ್ನು ನಮ್ಮ ಸಮೇತನಹಳ್ಳಿ ಗ್ರಾಮದಲ್ಲಿ ಆಚರಿಸ್ತಿದ್ದಾರೆ. ಆದ್ದರಿಂದ ನಾನು ಮತ್ತು ನಮ್ಮಮ್ಮ ಈ ಒಂದು ಸಮಾರಂಭ ನೋಡೋದಕ್ಕೆ ಬಂದ್ವಿ. ಲಕ್ಷ ದೀಪೋತ್ಸವ ದಿನ ಒಂದೆರಡು ದೀಪನ ಹಚ್ಚಿ ದೇವರಲ್ಲಿ ಪ್ರಾರ್ಥಿಸೋಣ ಅಂತ ನಾವು ಬಂದ್ವಿ. ಎಷ್ಟು ಅದ್ಭುತವಾಗಿತ್ತು ಅಂತಂದರೆ, ಈ ಒಂದು ದೇವಾಲಯ ಒಂದು ಯಲ್ಲಮ್ಮನ ದೇವಸ್ಥಾನ ಆಗಿರುತ್ತೆ. ಸೊ ಇಲ್ಲಿ ಅದ್ಧೂರಿಯಾಗಿ ಲಕ್ಷ ದೀಪೋತ್ಸವ ಪ್ರತಿ ವರ್ಷವೂ ಮಾಡ್ತಾರೆ. ನಾವಂತೂ ಮಿಸ್ ಮಾಡೋದೇ ಇಲ್ಲ. ಯಲ್ಲಮ್ಮ ತಾಯಿಯ ದರ್ಶನ ಮಾಡ್ಕೊಂಡ್ವಿ. ಬಿಕಾಸ್ ನಾವು ಬೇಗ ಬಂದಿದ್ದೀವಿ. ಆ್ಯಕ್ಚುಲಿ ಲೇಟಾಗಿ ಏನಾದರೂ ಬಂದರೆ ಈ ದೇವಸ್ಥಾನದೊಳಗಡೆ ಜಾಗನೇ ಇರಲ್ಲ ನಿಂತ್ಕೊಳ್ಳೋದಕ್ಕೆ. ಯಲ್ಲಮ್ಮನ ದೇವಸ್ಥಾನದಲ್ಲಿ ಪಕ್ಕದಲ್ಲೇನೆ ಅಯ್ಯಪ್ಪ ಸ್ವಾಮಿಯವರು ಮಾಲೆ ಹಾಕ್ಕೊಂಡು ಪೂಜೆನ ಮಾಡ್ತಿದ್ರು. ಸೊ ಅಲ್ಲಿಗೂ ಬಂದು ನಾವು ದರ್ಶನ ಮಾಡಿ ನಮಸ್ಕಾರ ಮಾಡಿಕೊಂಡ್ವಿ. ಇದೆಲ್ಲ ದೀಪ ಹಚ್ಚೋದಕ್ಕಿಂತ ಮುಂಚೆ ರೆಡಿ ಮಾಡಿಟ್ಟಿದ್ದು. ಸೊ ತುಂಬ ಅದ್ಭುತವಾಗಿತ್ತು, ನೋಡೋದಕ್ಕೆ ಎರಡು ಕಣ್ಣು ಸಾಲದು ಆ ಥರ. ದೇವರ ಮೊದಲನೇ ದೀಪ ಹಚ್ಚೋದಕ್ಕೆ ಚುನಾವಣೆಯಲ್ಲಿ ನಿಂತಿದ್ದಂತಹ ಒಬ್ಬ ರಾಜಕಾರಣಿಯನ್ನು ಕರೆಸಿದ್ರು. ಅವ್ರು ಯಾರಂತಂದರೆ ಶರತ್ ಬಚ್ಚೇಗೌಡ ಅಂತ. ಇವರೇ ಅವರು. ಇಲ್ಲಿ ಮೇಡಮ್, ಈ ಕಡೆ ನೋಡಿ, ನನ್ನ ಕಡೆ ನೋಡಿ ಮೇಡಮ್. ಒಂಚೂರು ಹಾಯ್ ಮಾಡಿ. ಡ್ರೆಸ್ ತುಂಬ ಚೆನ್ನಾಗಿದೆ, ಕೊಡ್ತೀರಾ? ನಂಗೊಂದಿನ ಬಾಡಿಗೆಗೆ ಕೊಡ್ತೀರಾ? ನಾನು ನಮ್ಮಮ್ಮ ಚೆನ್ನಾಗಿ ಕಾಣಿಸ್ತಿದ್ದೀವಲ್ವಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ದೀಪಕ್ಕೆ ಎಣ್ಣೆ ಹಾಕುವಾಗ ನಿಮ್ಮ ಕೈಗಳನ್ನು, ನಿಮ್ಮ ಬಟ್ಟೆಗಳನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಿ. ಮತ್ತೆ ಅಕ್ಕಪಕ್ಕದ ಭಕ್ತಾದಿಗಳಿಗೂ ಇದು ತೊಂದರೆ ಕೊಡಬೇಡಿ. ದಯವಿಟ್ಟು ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿ. ಯಾರು ಸಹ ಯಾವುದೇ ರೀತಿಯಾದ ಅಹಿತಕರ ಘಟನೆ ಆಗಬಾರ್ದು. ಇದು ಕಾಪಾಡಿಕೊಳ್ಳಿ. ಹಣತೆಗೆ ಎಣ್ಣೆಯನ್ನು ಹಾಕುವಾಗ ದೇವರ ದೀಪ ಫಸ್ಟು ಅವ್ರು ಹಚ್ಚಿದ್ಮೇಲೆ ನಾವು ಹಚ್ಚಬೇಕು ಅಂತೆಲ್ಲರೂ ಹೇಳಿದ್ರು. ಸೊ ಅದಕ್ಕೆ ನಾವು ವೆಯ್ಟ್ ಮಾಡ್ತಿದ್ವಿ. ಈಗ ಮೊದಲನೇ ದೀಪ ನಾವು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದೇವರ ಮುಂಭಾಗದ ಹತ್ರ ಇರುವಂತಹ ದೀಪಗಳನ್ನ ನಾವು ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೂ ಪ್ರಕಾಶ್ ಹಾಗೂ ನಮ್ಮ ಪಕ್ಕದ ಗ್ರಾಮದಂಥ ಗಣ್ಯರಾದಂಥ ಪ್ರಕಾಶ್ ಅವರು ಹಾಗೂ ನಮ್ಮ ಸಮೇತನಹಳ್ಳಿ ಗ್ರಾಮದ ಗಣ್ಯರಾದಂಥ ದೊಡ್ಡ ನನ್ನ ತಮ್ಮ ಟ್ಯೂಷನ್ಸ್ ಎಲ್ಲ ಮುಗಿಸ್ಕೊಂಡು ನಮ್ಮ ಜೊತೆ ಜಾಯ್ನ್ ಆದ. ಅವನು ಬಂದ. ಹಾಗೆಯೇ ದೇವ್ರನ್ನ ನೋಡಿ ಅವನು ಒಂದೆರಡು ದೀಪಗಳನ್ನ ಹಚ್ಚಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದ. ದಯಮಾಡಿ ಭಕ್ತಾದಿಗಳು ದೀಪ ಹಚ್ಚುವಾಗ ದಯವಿಟ್ಟು ನಿಮ್ಮ ಕೈಗಳು ಹಾಗೂ ನಿಮ್ಮ ಬಟ್ಟೆಗಳನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಿ. ಯಾರು ಸಹ ಹಣತೆಗೆ ಎಣ್ಣೆಯನ್ನು ಹಾಕುವಾಗ ದಯವಿಟ್ಟು ಎಣ್ಣೆಯನ್ನು ವೇಸ್ಟ್ ಮಾಡಲು. ಹಾಗೂ ದೀಪ ಹಚ್ಚುವಾಗ ದಯವಿಟ್ಟು ನಿಮ್ಮ ಕೈ ಮತ್ತು ನಿಮ್ಮ ಬಟ್ಟೆಗಳನ್ನು ಸುರಕ್ಷಿತವಾಗಿ ಕಾಪಾಡಿ. ಅಕ್ಕಪಕ್ಕದ ಭಕ್ತಾದಿಗಳ ಬಟ್ಟೆಗಳು ಹುಷಾರು. ದೀಪ ಹಚ್ಚಿದ ನಂತರ ಈ ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಹೊಸಕೋಟೆ ಕ್ಷೇತ್ರದ ಶಾಸಕರಾದಂಥ ಶರತ್ ಬಚ್ಚೇಗೌಡರಿಗೂ ಹಾಗೂ
ನಮ್ಮ ಗ್ರಾಮದ ಮುಖಂಡರಾದ ಸಣ್ಣಪ್ಪನವರಿಗೂ ಹಾಗೂ ಪಕ್ಕದ ಗ್ರಾಮದ ಮುಖಂಡರಾದಂತಹ ಪ್ರಕಾಶ್ ಅವರಿಗೂ ಹಾಗೂ ನಮ್ಮ ಕನ್ಯಾಕುಮಾರಿ ಗ್ರಾಮದ ಎಲ್ಲ ಗಣ್ಯರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು ಹಾಗೂ ನಮ್ಮ ಆರಕ್ಷಕ ಸುಪರ್ವರಿಗೂ ಸಹ ಧನ್ಯವಾದಗಳು. ಹಾಗೂ ಇಲ್ಲಿ ಬಂದಂತ ಎಲ್ಲ ಕನ್ಯಾಕುಮಾರಿ ಗ್ರಾಮದವರಿಗೂ ಹಾಗೂ ಭಕ್ತಾದಿಗಳಿಗೂ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರಿಗೂ ಧನ್ಯವಾದ. ಲಕ್ಷಾಂತರ ದೀಪನ ಹಚ್ಚಿ ಎಷ್ಟು ಅಲಂಕಾರ ಭರಿತವಾಗಿತ್ತು ಅಂತಂದರೆ ನೋಡೋಕ್ಕೆ 2 ಕಣ್ಣು ಸಾಲದು ಆ ಥರ ಇತ್ತು. ಇದು ದೇವರ ಯಲ್ಲಮ್ಮ ದೇವರ ಒಂದು ಪೀಠ ಅಂತಲೇ ಹೇಳ್ಬೋದು. ಯಾರಾದರೂ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೋಬೋದಿತ್ತು. ದೀಪ ಎಲ್ಲ ಹಚ್ಚಿದ ಮೇಲೆ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ದೇವರ ದೇವಸ್ಥಾನದ ಮುಂದೆ. ಚೆನ್ನಾಗಿಲ್ಲ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಅನಿಸ್ತೀನಿ. ಮಮ್ಮಿ ಆ ಕಡೆ ಎಲ್ಲ ಬನ್ನಿ ಹಿಂಗೆ ಇದನ್ನ ತೋರಿಸ್ತೀನಿ. ಇದು ದೇವರ ಮುಂದೆ ಇರುವಂತಹ ಶಿವನ ಪ್ರತಿಮೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಮುಂದೆನೂ ದೀಪಗಳನ್ನ ಹಚ್ಚಿದ್ರು. ಎಲ್ಲರೂ ಭಕ್ತಾದಿಗಳು ಬಂದು ದೀಪಗಳನ್ನ ಎಲ್ಲರೂ ಬಿಟ್ಟಿದ್ರು, ಹಚ್ತಾ ಇದ್ರು. ಹಚ್ಚಿ ಎಲ್ಲ ದೇವರ ಹತ್ರ ಬೇಡ್ಕೊತಾ ಇದ್ವಿ. ನಾವು ಕೂಡ ಒಂದಿಷ್ಟು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಇದಾಗಿತ್ತು. ಹಾಗೆ ಲಾಸ್ಟಿಗೆ ನಾವು ಪ್ರಸಾದ ಇಸ್ಕೊಂಡು, ಪ್ರಸಾದ ಅಂತೂ ಸೂಪರಾಗಿತ್ತು. ತಿಂದು ಎಲ್ಲ ಅದ್ಭುತವಾಗಿತ್ತು. ಇಷ್ಟೇ ಗೈಸ್ ಇವತ್ತಿನ ಒಂದು ಬ್ಲಾಗು. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ಥ್ಯಾಂಕ್ ಯು.